ಜನರ ಟಿವಿ ಕನ್ನಡ, ಕನ್ನಡಿಗರಿಂದ ಕನ್ನಡಿಗರಿಗಾಗಿ. ಜನರ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ. ವೀಕ್ಷಕರೇ, ಭಾರತದ ಈ ಹುಡುಗಿ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಸಿಎ, ಗಿನ್ನಿಸ್ ದಾಖಲೆ ಬರೆದ ಸಾಧಕಿ. ಹೌದು, ಭಾರತದ ಮಧ್ಯಪ್ರದೇಶದ ಮೊರೆನಾದ ಪ್ರತಿಭಾವಂತೆ ನಂದಿನಿ ಅಗರ್ವಾಲ್ ಈಗ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಸಿಎ. ನಂದಿನಿ ಚಿಕ್ಕ ವಯಸ್ಸಿನಿಂದಲೇ ಶೈಕ್ಷಣಿಕವಾಗಿ ಪ್ರತಿಭಾವಂತರಾಗಿದ್ದರು. ನಂದಿನಿ ಅವರು ವಿಕ್ಟರ್ ಕಾನ್ವೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತನ್ನ ಹಿರಿಯ ಮಾಧ್ಯಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಅಲ್ಲದೆ ಅವರಿಗೆ ಕೇವಲ 13ನೇ ವಯಸ್ಸಿನಲ್ಲಿ 10ನೇ ತರಗತಿ ಮತ್ತು 15ನೇ ವಯಸ್ಸಿನಲ್ಲಿ 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನು ಪೂರ್ಣಗೊಳಿಸುತ್ತಾರೆ ಮತ್ತು 16ನೇ ವಯಸ್ಸಿನಲ್ಲಿ ಸಿ ಇಂಟರ್ನಲ್ಲಿ ಎ31 ಪಡೆಯುವ ಮೂಲಕ ರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾರೆ. ತನ್ನ ಸಾಧನೆಗಳ ಮಧ್ಯೆಯೂ ನಂದಿನಿ ಹಲವು ಸವಾಲುಗಳನ್ನು ಎದುರಿಸಿದರು. ಕೇವಲ 16ನೇ ವಯಸ್ಸಿನಲ್ಲಿ ಅಂತಹ ಯುವ ಅಪ್ರೆಂಟಿಸ್ ಅನ್ನು ಸ್ವೀಕರಿಸಲು ಹಲವು ಕಂಪನಿಗಳು ಹಿಂಜರಿದವು. ಇಂತಹ ಪ್ರತಿಭಾವಂತೆಯಾದರೂ ನಿರಾಕರಣೆಯನ್ನು ಎದುರಿಸಿದರು. ಆದರೆ ಅವರ ದೃಢನಿಶ್ಚಯವು ಈ ಅಡೆತಡೆಗಳನ್ನು ದಾಟಲು ಸಹಾಯ ಮಾಡಿತು. 2021ರಲ್ಲಿ 19 ವರ್ಷಕ್ಕೆ ನಂದಿನಿ ಸಿಇ ಫೈನಲ್ ಪರೀಕ್ಷೆಯಲ್ಲಿ 800 ಅಂಕಗಳಲ್ಲಿ ಅಸಾಧಾರಣ 614 ಅಂಕಗಳನ್ನು ಗಳಿಸಿ ಇಡೀ ಭಾರತಕ್ಕೆ ಮೊದಲ ರ್ಯಾಂಕ್ ಬರುತ್ತಾರೆ. 19ನೇ ವಯಸ್ಸಿನಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಪ್ರಶಸ್ತಿಯನ್ನು ಗಳಿಸಿದ ನಂತರ ನಂದಿನಿಯವರ ಸಾಧನೆಯನ್ನು ಮೊದಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗುರುತಿಸಿತು. ಇದರಿಂದ ಉತ್ತೇಜಿತರಾದ ನಂದಿನಿ ಫೆಬ್ರವರಿ 2023ರಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ಗೆ ಅರ್ಜಿ ಸಲ್ಲಿಸಿದರು. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ನಿಂದ ಅಭಿನಂದನೆಯ ಇಮೇಲ್ ಬಂದಿತು. ಈ ಸಾಧನೆಯು ಗಿನ್ನೆಸ್ ವಿಶ್ವ ದಾಖಲೆಗಳಿಂದ ಗುರುತಿಸಲ್ಪಟ್ಟ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಚಾರ್ಟರ್ಡ್ ಅಕೌಂಟೆಂಟ್ ಎಂಬ ಬಿರುದನ್ನು ಅಧಿಕೃತವಾಗಿ ಅವರಿಗೆ ನೀಡಲಾಗಿದೆ. ಒಟ್ಟಾರೆಯಾಗಿ ನಂದಿನಿ ಅಗರ್ವಾಲ್ ಅವರ ಸಾಧನೆಯು ಅನೇಕ ಆಕಾಂಕ್ಷಿಗಳಿಗೆ ಸ್ಫೂರ್ತಿಯಾಗಿದೆ. ವಯಸ್ಸು ಶ್ರೇಷ್ಠತೆಗೆ ಅಡ್ಡಿಯಲ್ಲ, ಸ್ಪಷ್ಟ ಗುರಿ, ಶಿಸ್ತು ಮತ್ತು ಪರಿಶ್ರಮದಿಂದಾಗಿ ಅತ್ಯುನ್ನತ ಗುರಿಗಳನ್ನು ಯಾರಾದರೂ ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆಯಾಗಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಬಹುದು. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.